ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ಮೇಕಪ್ ವ್ಲಾಗು. ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ 2 ದಿನದ ಕಂಟಿನ್ಯೂಷನ್ ವ್ಲಾಗು. 2 ಡೇಸಲ್ಲಿ 3 ಟೈಮ್ಸ್ ವರ್ಕ್ ಮಾಡಿರೋದು, ಜೊತೆಗೆ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಒಂಥರ ಖುಷಿ ಇರುತ್ತೆ ಈ ಥರ ಟೀಮ್ ವರ್ಕಲ್ಲಿ ಕೆಲಸ ಮಾಡೋದು. ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ. ಇನ್ನು ಟ್ಯೂಸ್ಡೇ ಮಾರ್ನಿಂಗು ಎಂಗೇಜ್ಮೆಂಟ್ ಬ್ರೈಡ್ಗೆ ರೆಡಿ ಮಾಡೋದಿತ್ತು. ಹಾಗಾಗಿ ಲಾವಣ್ಯ ಮೇಡಮು ನಾನು ಇಬ್ಬರು ಸಹ ಹೊರಟ್ವಿ. 6ಗೆಲ್ಲ ನಾವು ಲೊಕೇಶನ್ನ ರೀಚ್ ಆಗಬೇಕಿತ್ತು. ಅದಕ್ಕೋಸ್ಕರ 5:30ಗೆಲ್ಲ ಮನೆಯಿಂದ ಹೊರಟಿದ್ದಾಯಿತು. ಇನ್ನು ಈ ಥರ ವರ್ಕ್ ಇದ್ದಾಗ ಮಕ್ಕಳನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದಪ್ಪ ಅಂತ ಅಂದರೆ, ಮಾರ್ನಿಂಗ್ ವರ್ಕ್ ಏನಾದರೂ ಇದ್ದರೆ ಅಂದರೆ ಮ್ಯಾಕ್ಸಿಮಮ್ ಅಂದರೂ ನಾನು 11 ಅಥವಾ 10:30ಗೆಲ್ಲ ನಾನು ರಿಟರ್ನ್ ಮನೆಗೆ ಹೋಗ್ಬಿಡ್ತೀನಿ. ಹಾಗಾಗಿ ಆ ಟೈಮಲ್ಲಿ ನಮ್ಮನೆಯವರು ಆಫೀಸ್ಗೆ ಹೋಗೋದು ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗುತ್ತೆ. ಅಂದರೆ ಅಲ್ಲಿವರೆಗೂ ಸ್ವಲ್ಪ ಮಕ್ಕಳನ್ನ ಅವ್ರು ನೋಡ್ಕೊತಾ ಇರ್ತಾರೆ. ಅದರಲ್ಲೂ ಸಮ್ಮರ್ ಇರೋದ್ರಿಂದ ಖುಷಿಗೂ ಸಹ ರಜಾ ಇರುತ್ತೆ ಅಲ್ವಾ, ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಫೈನಲಿ ನಾವು ಕ್ಲೈಂಟ್ ಲೊಕೇಶನ್ನ ರೀಚ್ ಆದ್ವಿ. ಸೊ ಹೋಗ್ತಿದ್ದಂಗೆ ಒಂದು 5 ಮಿನಿಟ್ಸ್ ನಾವು ಸಹ ರಿಲ್ಯಾಕ್ಸ್ ಆದ್ವಿ. ಯಾಕೆಂದರೆ ಹೋಗಿದ ತಕ್ಷಣವೇ ನಾವು ವರ್ಕ್ನ ಶುರು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆಂದರೆ ಬ್ರೈಡ್ ಬರಬೇಕು, ನಮಗೊಂದು ಪ್ಲೇಸ್ ಸಿಗಬೇಕು, ನಾವಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನೆಲ್ಲ ಅರೇಂಜ್ ಮಾಡ್ಕೊಬೇಕು, ಜೊತೆಗೆ ಯಾವ ಟೈಮ್ ಒಳಗಡೆ ನಮ್ಮ ವರ್ಕ್ನ ಮುಗಿಸ್ಬೇಕು ಅಂತ ನಾವು ಕೋಆರ್ಡಿನೇಷನ್ ಮಾಡಬೇಕು. ಈ ಥರ ಎಲ್ಲ ಇದ್ದೇ ಇರುತ್ತೆ ಎಲ್ಲೇ ಹೋದರೂ ಅಷ್ಟೇ. ಸೊ ಮೇಕಪ್ನ ಮೇಡಮ್ ಮಾಡಿಕೊಟ್ರು, ಇನ್ನು ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರಪ್ಪಿಂಗ್ನ ನಾನು ಮಾಡಿಕೊಟ್ಟೆ. ಸೊ ಈ ಥರ ಅಂದರೆ ಬೇಗನೆ ವರ್ಕ್ ಮುಗೀತು ಅಂತಲೇ ಹೇಳ್ಬೋದು. ಸೊ ಬ್ರೈಡ್ನಂತೂ ಅವ್ರು ಹೇಳಿರೋ ಆನ್ ಟೈಮ್ಗೆ ರೆಡಿ ಮಾಡಿ ಕಳಿಸಿದ್ವಿ. ಫೈನಲ್ ಅವರ ಒಂದು ಔಟ್ಫಿಟ್ ತುಂಬಾ ಚೆನ್ನಾಗಿ ಬಂದಿತ್ತು, ಅವ್ರಿಗೂ ಸಹ ಇಷ್ಟ ಆಯಿತು. ಇನ್ನು ಎಂಗೇಜ್ಮೆಂಟ್ ಆಗಿದ್ದರಿಂದ ಇನ್ನೊಂದು ಸ್ಯಾರಿ ಎಕ್ಸ್ಚೇಂಜ್ ಮಾಡೋದಿರುತ್ತೆ ಅಲ್ವಾ, ಸೊ ಆ ಸ್ಯಾರಿನೂ ಸಹ ಕೊಟ್ಟಿದ್ದರು. ಅದನ್ನು ನಾವು ಪ್ಲೀಟ್ಸ್ ಮಾಡಿ ಫೋಲ್ಡಿಂಗ್ ಮಾಡಿ ಕೊಟ್ಟಿದ್ದಾಯಿತು. ಇನ್ನು ನೆಕ್ಸ್ಟು ಅಂದರೆ ಅವರ ಅತ್ತಿಗೆ ಅಂದರೆ ಬ್ರೈಡ್ ಏನಿದ್ದಾರೆ ಅವರ ಅತ್ತಿಗೆಗೆ ಸ್ಯಾರಿ ಡ್ರಪ್ಪಿಂಗ್ ಇತ್ತು, ಹಾಗಾಗಿ ಅವ್ರಿಗೂ ಸಹ ಸ್ಯಾರಿನ ಉಡ್ಸ್ಕೊಟ್ಟಿದ್ದಾಯಿತು. ಇನ್ನು ನಾನು ಆಗಲೇ ಹೇಳ್ದಂಗೆ 2 ಡೇಸಲ್ಲಿ 3 ಟೈಮ್ಸ್ ವರ್ಕ್ ಅಂತ ಹೇಳಿದ್ದೆ ಅಲ್ವಾ. ಇವಾಗೇನು ಎಂಗೇಜ್ಮೆಂಟ್ಗೆ ನಾವು ರೆಡಿ ಮಾಡಿದ್ದೀವಿ ಅದೇ ಬ್ರೈಡ್ದೇ
ಟ್ಯೂಸ್ಡೇ ಈವ್ನಿಂಗು ರಿಸೆಪ್ಷನ್ನು, ನೆಕ್ಸ್ಟ್ ಡೇ ಮಾರ್ನಿಂಗು ಮುಹೂರ್ತಮ್ ಇದ್ದಿದ್ದು. ಸೊ ಮಾರ್ನಿಂಗ್ಗೆ ಸ್ಯಾರಿನ ವೇರ್ ಮಾಡ್ತಾರೆ ಅಂದರೆ ಮುಹೂರ್ತಮ್ಗೆ. ಸೊ ಆ ಸ್ಯಾರಿನೂ ಸಹ ನಾವು ಅಲ್ಲೇ ಈಸ್ಕೊಂಡು ನಾವು ಅದನ್ನು ಪ್ಲೀಟ್ಸ್ ಮಾಡಿ ಕೊಟ್ಬಿಟ್ವಿ. ಯಾಕೆಂತ ಅಂದರೆ ನಮಗೆ ಸ್ವಲ್ಪ ಟೈಮ್ ಸೇವ್ ಆದರೆ ಬೇಗ ಬೇಗ ನೆಕ್ಸ್ಟ್ ವರ್ಕ್ಗಳನ್ನ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು, ಹೇಗಿದ್ದರೂ ನಮಗೆ ಟೈಮ್ ಇತ್ತಲ್ವ ಅಂತ ಹೇಳಿ ನಾನು ಮತ್ತು ಲಾವಣ್ಯ ಮೇಡಮ್ ಇಬ್ಬರು ಸೇರಿ ಆ ವರ್ಕ್ನು ಮುಗಿಸ್ಕೊಟ್ಬಿಟ್ಟು ರಿಟರ್ನು ಮನೆಗೆ ಬಂದಿದ್ದಾಯಿತು. ಇನ್ನು ನಾನು ವರ್ಕ್ ಮುಗಿಸಿ ಮನೆಗೆ ಬಂದಾಗ 10:30 ಏನೋ ಟೈಮ್ ಆಗಿತ್ತು. ಸೊ ಹಿಂದಿನ ದಿನವೇ ನಾನು ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನ ಮಾಡಿಟ್ಟು ಹೋಗಿದ್ದೆ. ಯಾಕೆಂತಂದರೆ ಬೆಳಗ್ಗೆ ರೈಸ್ ಏನಾದರೂ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಆದರೆ ಅಮ್ಮ ಏನೋ ಉಪ್ಪಿಟ್ಟು ಮಾಡಿದ್ರಂತೆ, ಹಂಗಾಗಿ ಅಮ್ಮನ ಮನೆಗೆ ಹೋಗಿ 3 ಜನ ಟಿಫನ್ ಮಾಡ್ಕೊಂಡು ಬಂದಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಉಪ್ಸಾರನ್ನ ಮಾಡ್ಕೊತಾ ಇದ್ದೀನಿ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಉಪ್ಸಾರು ಖಾರ ಇತ್ತು, ಹಾಗಾಗಿ ನಾನಿಲ್ಲಿ ಬರೀ ಸೆಪ್ಪೆ ಸಾರು ಮಾತ್ರ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಸ್ವಲ್ಪ ಬೇಳೆ, ಬೀನ್ಸು, ಟೊಮೊಟೊ, ಒಂದು 3 ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊಂಡು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ಮತ್ತೆ ನಾವು ಏನು ಸೆಪ್ಪೆ ಸಾರು ಇರುತ್ತೆ ಅದಕ್ಕೆ ಹಾಕ್ಕೊಳ್ಳೋದು. ತುಂಬ ಬೇಗನೆ ಆಗಿಬಿಡುತ್ತೆ. ಮಧ್ಯಾಹ್ನ ಊಟ ಮುಗಿಸಿ ಮತ್ತೆ ನಾವು ರಿಟರ್ನು ಚೌಟ್ರಿಗೆ ಹೊರಟಾಗ 2 o'clock ಏನೋ. ಸೊ 2:30ಗೆಲ್ಲ ನಾವು ಲೊಕೇಶನ್ನ ರೀಚ್ ಆದ್ವಿ. ಸೊ ನೋಡಿ, ಈ ಥರ ಮಧ್ಯಾಹ್ನ ಟೈಮ್ ಹೊರಡುವಾಗ್ಲೇ ನನಗೆ ಮಕ್ಕಳನ್ನ ಎಲ್ಲಿ ಬಿಟ್ಟೋಗೋದು ಅನ್ನೋದು ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಯಾಕೆಂತ ಅಂದರೆ ಮಧ್ಯಾಹ್ನ ಎಷ್ಟೊಂದು ಸಲ 3 ಗಂಟೆಗೆ ಅಥವಾ 2 ಗಂಟೆ 1 ಗಂಟೆಗೆಲ್ಲ ಹೊರಡೋದಿರುತ್ತೆ. ಇನ್ನು ಸಂಜೆ 6 ಗಂಟೆವರೆಗೂ ಅಟ್ಲೀಸ್ಟ್ 6 ಗಂಟೆವರೆಗೂ ನೋಡ್ಕೊಳ್ಳೋ ಅಂಥವ್ರ ಹತ್ರ ನಾನು ಬಿಟ್ಟು ಹೋಗಬೇಕಾಗತ್ತೆ. ಯಾಕೆಂದರೆ ಸಂಜೆ ಮೇಲೆ ಅಮ್ಮ 6 ಗಂಟೆ ಹಂಗೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಅವರು ಅಮ್ಮನ ಮನೆಗೆ ಹೋದ್ರೂ ಅವ್ರು ಊಟ ಎಲ್ಲ ಮಾಡಿ ರಿಟರ್ನ್ ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಸೊ ಒಂದು 3 ಅವರ್ 4 ಅವರ್ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥ ವ್ಯವಸ್ಥೆನ ಮಾಡಬೇಕಾಗತ್ತೆ. ಸೊ ನಾನು ನನ್ನ ಫ್ರೆಂಡ್ ಹತ್ರನೇ ಹೇಳಿ ಬಿಟ್ಟು ಬಂದೆ. ಇನ್ನೊಂದು 2-3 ತಿಂಗಳು ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ನಮ್ಮ ವೇದಾಂಶನ ನಾನು ಸ್ಕೂಲ್ಗೆ ಸೇರಿಸ್ತೀನಿ ಅಲ್ವಾ, ಸ್ವಲ್ಪ ಡೇ ಕೇರ್ ಎಲ್ಲಾದರೂ ಬಿಟ್ಟು ನಾನು ಹೋಗ್ಬೋದು, ಟೆನ್ಷನ್ ಇರೋದಿಲ್ಲ. ಇನ್ನು ಖುಷಿ ಸ್ಕೂಲ್ಗೆ ಹೋಗ್ತಾಳಲ್ವ, ಅವಳದು ಏನೂ ಟೆನ್ಷನ್ ಇರೋದ್ರಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಎರಡೂ ಕಡೆ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಫೈನಲಿ ನಾವು 2:30ಗೆಲ್ಲ ಹೋದ್ವಿ. ಬಟ್ ಅಲ್ಲಿ ಇನ್ನೂ ಎಂಗೇಜ್ಮೆಂಟೇ ಮುಗ್ದಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ನಮಗೆ ರೂಮ್ ಕೊಟ್ರಲ್ವ, ನಾವು ರೂಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪ್ರಾಡಕ್ಟ್ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಬ್ರೈಡ್ ಬಂದಿದ್ದು ತುಂಬಾ ಲೇಟ್ ಆಗೋಯಿತು. ಸೊ ಫೈನಲ್ ಆಗಿ ಬ್ರೈಡ್ ಬಂದಾಗ 4:30 ಏನೋ ಟೈಮ್ ಆಗಿತ್ತು. ಸೊ ಅವರು ಬಂದು ಒಂದು 2 ಮಿನಿಟ್ಸು ರಿಲ್ಯಾಕ್ಸ್ ಆಗಿ ಕೊನೆಗೆ ಅವರ ಮೇಕಪ್ ಎಲ್ಲ ರಿಮೂವ್ ಮಾಡಿ, ಎಕ್ಸ್ಟೆನ್ಷನ್ ಎಲ್ಲ ರಿಮೂವ್ ಮಾಡಿ ಅವರು ಫ್ರೆಶ್ ಅಪ್ ಆಗಿ ಬಂದಮೇಲೆ ನಮ್ಮ ವರ್ಕ್ನ ಶುರು ಮಾಡಿದ್ವಿ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಟೀಮ್ ವರ್ಕಲ್ಲಿ ಕೆಲಸ ಮಾಡಿರೋದು. ಸೊ ನಾನ್ ಬ್ರೈಡಲ್ಸ್ ಆರ್ಡರು ಸಹ ಇತ್ತಲ್ವ, ಹಂಗಾಗಿ ದೀಪು ಮತ್ತಿನ ಸಹನ ಅವರು ಸಹ ಬಂದಿದ್ರು. ಸೊ ಅವರಿಬ್ಬರು ನಾನ್ ಬ್ರೈಡಲ್ಸ್ನ ಅಟೆಂಡ್ ಮಾಡ್ತಿದ್ರು. ಸೊ ಇನ್ನು ಬ್ರೈಡ್ಗೆ ನಾನು ಮತ್ತಿನ ಲಾವಣ್ಯ ಮೇಡಮ್ ಇಬ್ಬರು ಸೇರಿ ವರ್ಕ್ ಮಾಡಿದ್ವಿ. ಇನ್ನು ನಾನು ಸುಮಾರು ವ್ಲಾಗ್ಗಳಲ್ಲೇ ಹೇಳಿದ್ದೀನಿ, ನಮ್ಮ ಮೇಕಪ್ ಎಜುಕೇಟರ್ ಅಂದರೆ ಲಾವಣ್ಯ ಮೇಡಮ್ ಜೊತೆ ಹೋದಾಗ ಪ್ರತಿ ಸಲ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಾನೇ ಇರುತ್ತೆ. ಜೊತೆಗೆ ಹೊಸ್ದಾಗಿ ಏನಾದರೂ ಒಂದು ಕಲಿತಾನೆ ಹೋಗ್ತಾ ಇರ್ತೀವಿ. ನಾವು ಕ್ಲಾಸಲ್ಲಿ ಕಲ್ತಿರೋದಲ್ದಲೆ ಯಾರೇ ಆಗಿರ್ಬೋದು, ಕ್ಲಾಸಲ್ಲಿ ನಾವೇನು ಕಲ್ತಿದ್ದೀವಿ ಅದು ಒಂದು ಕಡೆ ಪಾಠ ಆದರೆ ನಾವು
ಸ್ಟಾರ್ಟಿಂಗ್ ಏನು ಕ್ಲೈಂಟ್ನ ಅಟೆಂಡ್ ಮಾಡ್ತೀವಿ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಪ್ರತಿ ಸಲ ಮೇಡಮ್ ಜೊತೆ ಹೋಗಿ ಅಟೆಂಡ್ ಮಾಡುವಾಗೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಅಥವಾ ಏನೋ ಒಂದು ಹೊಸದನ್ನ ಕಲ್ತ್ಕೊಂಡು ಬರೋ ಅಂಥದ್ದು. ಸೊ ಹಾಗಾಗಿ ನಾನು ಮೇಡಮ್ ಜೊತೆ ಹೋಗೋದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ನಮಗೆ ಕೆಲಸನೂ ಸಿಗುತ್ತೆ, ಜೊತೆಗೆ ಹೊಸದಾಗಿ ಏನಾದರೂ ಕಲಿತಾ ಹೋಗ್ತಿರ್ತೀವಿ ಅಲ್ವಾ, ಹಾಗಾಗಿ. ಸೊ ಫೈನಲ್ ಆಗಿ ಬ್ರೈಡ್ನ ಆನ್ ಟೈಮ್ಗೆ ರೆಡಿ ಮಾಡಿದ್ದಾಯಿತು. ರೆಡಿ ಆದ ತಕ್ಷಣ ಫೋಟೋಗ್ರಾಫರ್ಸ್ ಅವ್ರ ವರ್ಕ್ನ ಶುರು ಮಾಡಿದ್ರು. ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾವು ತೊಗೊಳ್ಳೋಣ ಅಂತ ಅಂದರೆ ಟೈಮೇ ಸಿಗೋದಿಲ್ಲ. ಸೊ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಇಲ್ಲಿ ನಾನ್ ಬ್ರೈಡಲ್ಸ್ ವರ್ಕ್ಗೆ ನಾವು ಸ್ವಲ್ಪ ಕೈ ಜೋಡಿಸಿದ್ದಾಯಿತು. ಯಾಕೆಂತಂದರೆ ಎಲ್ಲ ಆನ್ ಟೈಮ್ಗೆ ಮುಗಿಬೇಕಲ್ವಾ, ಅದಕ್ಕೋಸ್ಕರ. ಇನ್ನು ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಇನ್ನು ಈ ವರ್ಕ್ ಮಾಡ್ತಿದ್ದಂಗೆ ಸ್ವಲ್ಪ ಸ್ನ್ಯಾಕ್ಸ್ ಬಂತು, ಹಾಗಾಗಿ ಸ್ನ್ಯಾಕ್ಸ್ನ ತೊಗೊಂಡು ನೋಡಿ ನಾನು ಆಗಲೇ ಹೇಳಿದ್ನಲ್ವಾ, ಮಧ್ಯ ಸಿಕ್ಕಿರೋವಂಥ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಯಾಕೆಂದರೆ ನೆಕ್ಸ್ಟು ನಮಗೂ ಏನು ವರ್ಕ್ ಮಾಡಿದ್ವಿ ಅಂತ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಆರ್ಡರ್ಸ್ಗೆ ನಾವು ತೋರಿಸ್ಬೇಕಾಗುತ್ತೆ. ಆವಾಗ ನಮಗೆ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವಿಚಾರ ಹೇಳಬೇಕು, ನಾನು ವ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೆ ಮೇಡಮು ಪಾಪ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದುಕೊಟ್ರು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಕೆಲವೊಂದೇನೆಂದರೆ ಇನ್ನೂ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳು ನಮಗೆ ಹೇರ್ ಸ್ಟೈಲ್ ಮಾಡಿರೋದಾಗಿರ್ಬೋದು, ಸ್ಯಾರಿ ಉಡಿಸಿರೋದಾಗಿರ್ಬೋದು ಸಿಗೋದೇ ಇಲ್ಲ. ಯಾಕೆಂದರೆ ಎಲ್ಲ ರೆಡಿ ಆದ ತಕ್ಷಣ ಹೊರಟ್ಬಿಡ್ತಾರೆ, ನಾವು ಅವ್ರನ್ನ ಫೋರ್ಸ್ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಎಷ್ಟು ಸಿಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ಇಲ್ಲಿ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಫೈನಲ್ ಆಗಿ ನಮ್ಮ ಎಲ್ಲ ವರ್ಕ್ನೂ ಮುಗಿಸ್ಕೊಟ್ಟು ನಾವು ಮನೆಗೆ ಹೊರಟಾಗ 9 ಗಂಟೆ ಏನೋ ಟೈಮ್ ಆಗಿತ್ತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು 4 o'clockಗೆಲ್ಲ ಲೊಕೇಶನ್ನ ರೀಚ್ ಆಗಬೇಕಿತ್ತು. ಹಾಗಾಗಿ 3:30ಗೆಲ್ಲ ಇತ್ತು. 4ಗೆಲ್ಲ ಮನೇನ ಬಿಟ್ಟು 4:15ಗೆಲ್ಲ ಬಂದುಬಿಟ್ವಿ. ಯಾಕೆಂತ ಅಂದರೆ ಅರ್ಲಿ ಮಾರ್ನಿಂಗು ಯಾವುದೇ ಥರ ಟ್ರಾಫಿಕ್ ಇರೋದಿಲ್ಲ ಅಲ್ವಾ, ಹಾಗಾಗಿ. ಇನ್ನು 3 ಟೈಮ್ಸು ಸಹ ಮೇಡಮ್ ಜೊತೆನೇ ಹೋಗಿ ಬಂದಿದ್ದಾಯಿತು. ನಿಜವಾಗ್ಲೂ ಅದೊಂದು ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂತ ಅಂದರೆ ಮೇಡಮ್ ಮನೆ ನಮ್ಮನೆ ನಿಯರೇ ಇರೋದ್ರಿಂದ ನಾನು ಅವ್ರ ಜೊತೆನೇ ಹೋಗಿ ಬಂದಿದ್ದಾಯಿತು. ಅಕಸ್ಮಾತ್ ಇಲ್ಲ ಅಂತ ಅಂದಿದ್ದರೆ ನಮ್ಮನೆಯವರೇ ಕರ್ಕೊಂಬರ್ಬೇಕಿತ್ತು, ಮತ್ತು ಅವಾಗ ಮಕ್ಕಳನ್ನ ಎಲ್ಲಾದರೂ ಬಿಟ್ಟು ಬರಬೇಕಿತ್ತು. ಅದೊಂಥರ ಟೆನ್ಷನ್ ಆಗಿಬಿಡೋದು. ಸೊ ಹಂಗಾಗಿ ಅವರು ಇಲ್ಲ ನನ್ನ ಜೊತೆನೇ ಬನ್ನಿ ಅಂತ ಹೇಳಿ, ಸೊ ಅವ್ರ ಜೊತೆನೇ ನಾನು ಬೆಳಗ್ಗೆ ಬೇಗನೆ ಎದ್ದು ಬಂದಿದ್ದಾಯಿತು. ಸೊ ನಾವು ಬರೋಷ್ಟರೊಳಗಡೆ ಆಲ್ರೆಡಿ ಡೆಕೋರೇಷನ್ ಎಲ್ಲ ಅವ್ರ ವರ್ಕ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಸೊ ನಾವು ಬಂದ ತಕ್ಷಣ ನಮಗೆ ಬ್ರೈಡು ಸಹ ಸಿಕ್ಕಿದ್ರಲ್ವ, ಹಾಗಾಗಿ ನಮ್ಮ ವರ್ಕ್ನೆಲ್ಲ ನಾವು ಶುರು ಮಾಡಿದ್ವಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಸ್ಯಾರಿ ಎಲ್ಲ ಪ್ಲೀಟ್ಸ್ ಮಾಡಿ ಇಟ್ಟಿದ್ರಿಂದ ಸ್ವಲ್ಪ ಒಂದು 10 ನಿಮಿಷ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬ್ರೈಡಲ್ ವರ್ಕ್ ಅಂದಾಗ ನಮಗೆ 10 ಮಿನಿಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಅವ್ರಿಗೆ ಶಾಸ್ತ್ರ ಫೋಟೋಸು ಎಲ್ಲ ತೆಗಿಯೋದಿರುತ್ತಲ್ವ, ಹಾಗಾಗಿ ತುಂಬಾ ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ವರ್ಕ್ನ ನೀಟಾಗಿ ಮುಗಿಸ್ಕೊಟ್ಟು ನಾವು ಕಳಿಸ್ಕೊಡೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ನೋಡ್ತಾ ಇರ್ಬೋದು, ಹೇರ್ ಸ್ಟೈಲು ಕಂಪ್ಲೀಟ್ ಮಾಡಿ ಸ್ಯಾರಿ ಡ್ರಪ್ಪಿಂಗ್ನ ಮಾಡಿಕೊಟ್ಟೆ. ಇನ್ನು ಬ್ರೈಡ್ ವರ್ಕ್ ಮುಗಿತಿದ್ದಂಗೆ ನಾನ್ ಬ್ರೈಡಲ್ಸ್ನೂ ಅಟೆಂಡ್ ಮಾಡಬೇಕಿತ್ತಲ್ವ, ಹಾಗಾಗಿ ನನಗೆ ಬ್ರೈಡ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳೋದಕ್ಕೆ ಟೈಮೇ ಇರಲಿಲ್ಲ. ಸೊ ಇದೇನಿದೆ ಇದೆಲ್ಲ ಕ್ಲಿಪ್ಪಿಂಗ್ಸು ಲಾವಣ್ಯ ಮೇಡಮೇ ಪಾಪ ನನಗೆ ತೆಗೆದುಕೊಟ್ರು. ಅಂದರೆ ಯೂಟ್ಯೂಬ್ಗೆ ಹಾಕಲಿಕ್ಕೆ ಮತ್ತಿನ್ನು ಶಾರ್ಟ್ಸ್ಗೆ ಹಾಕಲಿಕ್ಕೆ ಎಲ್ಲ ಕ್ಲಿಪ್ಪಿಂಗ್ಸು ಅವರೇ ತೆಗೆದುಕೊಟ್ರು. ನಿಜವಾಗ್ಲೂ ಇದ್ರದ್ದೆಲ್ಲ ಕ್ರೆಡಿಟ್ ಅವ್ರಿಗೆ ಕೊಡಬೇಕು, ಎಷ್ಟು ನೀಟಾಗಿ ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ. ಸೊ ಇದು ಬಂದು ನನ್ನ ಫ್ರೆಂಡ್ ವರ್ಕ್ ಮಾಡಿರೋವಂಥ ನಾನ್ ಬ್ರೈಡಲ್ಲು. ಸೊ ನಾನು ಒಬ್ರಿಗೆ 5 ಸ್ಟ್ಯಾಂಡು ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ, ಮತ್ತಿನ್ನು ಸ್ಯಾರಿ ಡ್ರಪ್ಪಿಂಗ್ನ ಮಾಡಿದೆ ನಾನ್ ಬ್ರೈಡಲ್ಸ್ಗೆ. ಸೊ ಬಟ್ ಅವ್ರದ್ದು ಫೋಟೋಸು ತೊಗೊಳೋದಕ್ಕೆ ಆಗಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಬೆಳಗ್ಗೆ ಟೈಮಲ್ಲಿ ಮದುವೆ ಅಂದಮೇಲೆ ಶಾಸ್ತ್ರಗಳು, ಗೌರಿ ಪೂಜೆ, ಮತ್ತೊಂದು ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ರೆಡಿ ಆದ ತಕ್ಷಣ ಅವರು ಹೊರಟ್ಬಿಡ್ತಾರೆ. ಸೊ ನಾವು ಆವಾಗ ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ.
ನೀವು ನೋಡ್ತಾ ಇದ್ದೀರಲ್ಲ, ಈ ಕ್ಲೈಂಟ್ಗೆ 5 ಸ್ಟ್ಯಾಂಡ್ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿ ಬಂತು. ಬಟ್ ಆದರೆ ನಾನು ಒಂದು ಫೋಟೋನು ತೊಗೊಳೋದಕ್ಕಾಗಲಿಲ್ಲ, ಅವ್ರಿಗೆ ಟೈಮ್ ಬೇರೆ ಆಗೋಗಿತ್ತು. ಸೊ ನಾವು ಆವಾಗ ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ರೀತಿ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟು ನಾವು ರಿಟನ್ನು ನಮ್ಮ ಏನಿದೆ ಪ್ರಾಡಕ್ಟ್ನೆಲ್ಲ ಪ್ಯಾಕ್ ಮಾಡಿಕೊಂಡು, ಸೊ ಅಲ್ಲಿ ಟಿಫನ್ನ ಮುಗಿಸ್ಕೊಂಡು ರಿಟರ್ನ್ ನಾವು ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು 2 ಡೇಸಲ್ಲಿ 3 ಟೈಮ್ಸ್ ಮೇಕಪ್ ವ್ಲಾಗ್ ಅಂತಲೇ ಹೇಳ್ಬೋದು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.